ಅದು ವಾಪಸ್ ರಾಜ್ಯ ಸರ್ಕಾರಕ್ಕೆ ಹೋಗಬೇಕು, ಇಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಪ್ರಯತ್ನ. ಇದರಲ್ಲಿ ವ್ಯಾಪಾರೀಕರಣ ಇಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ಜಾಗ ಕೊಂಡ್ಕೊಂಡು ನಾವಿಲ್ಲಿ ಸ್ಮಾರಕ ನಿರ್ಮಿಸ್ತೀವಿ ಅಂತ ಕೆಲವರು ಹೇಳ್ತಾರೆ. ಈ ಜಾಗ ಕೊಂಡ್ಕೊಂಡು, ಅಭಿಮಾನ್ ಸ್ಟುಡಿಯೋದು ಜಾಗ ಕೊಂಡ್ಕೊಂಡು ನಾವು ಸ್ಮಾರಕ ನಿರ್ಮಿಸ್ತೀವಿ ಅಂತ ಕೆಲವರು ಹೇಳ್ತಾರೆ. ಸಂತೋಷ, ಬಹಳ ಸಂತೋಷ. ಅದು ಆದರೆ ತುಂಬ ಸಂತೋಷ. ಆದರೆ 6.5 ವರ್ಷ ನಾವೇ ಪ್ರಯತ್ನ ಪಟ್ಟಿದ್ದೀವಿ. ನಾವು ಅಂತಂದರೆ ಕೇವಲ ನಮ್ಮ ವೈಯಕ್ತಿಕ ಕುಟುಂಬ ಅಲ್ಲ, ನಮ್ಮ ಹಿಂದೆ ನಿಂತಿದ್ದು ಯಾರು? ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು. ಅದು ಆದರೂ ಕೂಡ ಅದು ಆಗಲಿಲ್ಲ. ಕೆಲವರು ಅದನ್ನು ಕೊಂಡ್ಕೊಳ್ತೀನಿ ಅಂತ ಹೇಳ್ತಾರೆ. ಈಗ ಇತ್ತೀಚೆಗೆ ನಡೆದ ಒಂದು ಘಟನೆಯಿಂದ ಏನಾದರೂ ರೊಚ್ಚಿಗೆದ್ದು ಅಥವಾ ಕೆಲವರು ಪ್ರಯತ್ನ ಪಡ್ತಾ ಇದ್ದಾರೆ. ಆ ಪ್ರಯತ್ನದಿಂದ ಏನಾದರೂ ರಾಜ್ಯ ಸರ್ಕಾರ ಅದಕ್ಕೆ ನಾವು ಮಾಡ್ತೀವಿ ಅಂತ ಏನಾದರೂ ಒಪ್ಪಿಗೆ ಸೂಚಿಸಿದ್ರೆ ಆಗಬಹುದೇನೋ. ಆದರೆ ನಮಗೆ ತುಂಬ ಸಂತೋಷ. ಆದರೆ ಒಂದು ಪ್ರಶ್ನೆ, ನಾವು ಈ ಜಾಗದಿಂದ 2016ಕ್ಕೆ ಬಿಟ್ವಿ. ಯಾಕೆ ಬಿಟ್ವಿ? ಎಲ್ಲರೂ ಅದರ ಮೇಲೆ ಒಂದು ಆರೋಪ, ಏನು ನೀವು ಬಿಟ್ರಿ? ಈ ಜಾಗದಲ್ಲಿ 6.5 ವರ್ಷ ನಾವು ಏನೇನೆಲ್ಲ ಮಾಡಿದ್ದೀವಿ. ಸಾಕಷ್ಟು ಸಂಘ ಸಂಸ್ಥೆಗಳ ಜೊತೆಯಲ್ಲಿ, ಅಭಿಮಾನಿಗಳ ಜೊತೆಯಲ್ಲಿ, ನಮ್ಮ ರಾಜ್ಯ ಸರ್ಕಾರದ ಜೊತೆಯಲ್ಲಿ, ಸರ್ಕಾರೇತರ ಸಂಸ್ಥೆಗಳ ಜೊತೆಯಲ್ಲಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ನಾವು ಮಾಡಿದ್ದೀವಿ. ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ? ಅಭಿಮಾನಿಗಳು ಅಷ್ಟು ಸಂಖ್ಯೆಯಲ್ಲಿ ಸೇರ್ತಾರೆ, ಅವ್ರಿಗೇನಾದ್ರೂ ಒಂದು ಉಪಯೋಗ ಆಗಬೇಕು ಅನ್ನೋ ದೃಷ್ಟಿ. 2016ಕ್ಕೆ ಬಾಲಣ್ಣ ಅವರ ಮಗ ಗಣೇಶ್ ಅವರು ಒಂದು ವಾಹಿನಿಯಲ್ಲಿ ಕೂತ್ಕೊಂಡು ತುಂಬ ಕೆಟ್ಟದಾಗಿ ಅಮ್ಮವ್ರ ಬಗ್ಗೆ ಮಾತಾಡ್ತಾರೆ. ಆಗಲೇ ಅಷ್ಟೊಂದು ಪ್ರಯತ್ನಗಳನ್ನು ಮಾಡಿ, ಅಷ್ಟೊಂದು ಅವಮಾನಗಳನ್ನು ಸಹಿಸಿ, ಒಂದ್ಸಲ ಭಾರತೀಯಮ್ಮವರು ಒಂದು ಕಂಠೀರವ ಸ್ಟುಡಿಯೋನಲ್ಲಿ ಒಂದು ಮೀಟಿಂಗ್ ಆಯಿತು. ಆ ಮೀಟಿಂಗಲ್ಲಿ ಬಾಲಣ್ಣ ಅವ್ರ ಕುಟುಂಬದವರಿದ್ದರು, ಕೆಲವು ಅಧಿಕಾರಿಗಳಿದ್ದರು. ಎಲ್ಲರ ಮುಂದೆ ಕಣ್ಣೀರು ಸುರಿಸಿದ್ದಾರೆ. ಅವರು ಕೈ ಜೋಡಿಸಿ ಕೇಳ್ಕೊಂಡಿದ್ದಾರೆ, ದಯವಿಟ್ಟು ನಮ್ಮ ಯಜಮಾನರ ಸ್ಮಾರಕ ಆಗೋ ಹಾಗೆ ದಯವಿಟ್ಟು ಸಹಕರಿಸಿ ಅಂತ. ಆದರೂ ಕೂಡ ಆಗಲಿಲ್ಲ. ಭಾರತಿ ವಿಷ್ಣುವರ್ಧನ್ ಅಂತಂದರೆ ಯಾರು ಗೊತ್ತಾ ನಿಮಗೆ? ಅವ್ರು ಕೇವಲ ವಿಷ್ಣುವರ್ಧನ್ ಅವರ ಪತ್ನಿ ಅಲ್ಲ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕೆಲ್ಲರು. ತುಂಬ ಹಿರಿಯರು ಆಕೆ. ಅಭಿಮಾನದಿಂದ ಹೇಳ್ತೀನಿ, ಅಪ್ಪ ಅವರು ಸೂಪರ್ ಸ್ಟಾರ್ ಆದರು. ಅದಕ್ಕೂ ಮುಂಚೆ ಸೂಪರ್ ಸ್ಟಾರ್ ಇದ್ದವರು ಭಾರತಿ ವಿಷ್ಣುವರ್ಧನ್ ಅವರು, ಭಾರತೀಯರು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಪಂಚಭಾಷಾ ನಟಿ, ಕಲಾ ಸರಸ್ವತಿ ಆಕೆ. ಯೋಚನೆ ಮಾಡಿ ಇದರ ಬಗ್ಗೆ. ಅವರಂಥ ಕಲಾವಿದರು ಇವತ್ತಿನ ಕಾಲದಲ್ಲಿ ಹುಟ್ಟೋದಕ್ಕೆ ಸಾಧ್ಯನೂ ಇಲ್ಲ. ಯಾವ್ಯಾವ ಭಾಷೆಗಳಲ್ಲಿ, ಯಾವ್ಯಾವ ಕಲಾವಿದರ ಜೊತೆಯಲ್ಲಿ, ಯಾವ್ಯಾವ ನಿರ್ದೇಶಕರ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಸ್ವಲ್ಪ ತಿಳ್ಕೊಳ್ಳಿ ರಾಜ. ಅದನ್ನು ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸ್ತಿರಲ್ಲ ನೀವು, ಸ್ವಲ್ಪ ತಿಳ್ಕೊಳ್ಳಿ ಅದನ್ನು. 2016ಕ್ಕೆ ಇದೆಲ್ಲ ಆದಮೇಲೆ, ಇಷ್ಟೊಂದು ಪ್ರಯತ್ನಗಳು, ಅವಮಾನಗಳು ಎಲ್ಲ ಆದ ಮೇಲೂ ಕೂಡ, ಆರೋಪಗಳನ್ನು ಸಹಿಸಿಕೊಂಡು ಕೂಡ ಅಲ್ಲಿ ಬಾಲಣ್ಣವ್ರ ಮಗ ಅಲ್ಲಿ ಇದು ವಾಹಿನಿ ಮುಂದೆ ಕೂತ್ಕೊಂಡು ಏನೋ ಕೆಟ್ಟದಾಗಿ ಮಾತಾಡಿದ್ರೆ ಏನು ಅನಿಸ್ಬೇಡ ಆಕೆಗೆ. ಅವರಂದ್ರು ಇನ್ನು ಮುಂದೆ ನಾನು ಆ ಜಾಗದಲ್ಲಿ ಕಾಲಿಡಲ್ಲ. ಆದರೆ ಅದು ಹಾಗೇ ಇರಲಿ. ಒಂದು ವೇಳೆ ಅಮ್ಮ ಮನಸ್ಸು ಮಾಡಿದ್ದಿದ್ರೆ ಅಥವಾ ಕೋಪಿಸ್ಕೊಂಡು ನಿರ್ಧಾರ ತೊಗೊಂಡಿದ್ದಿದ್ರೆ ನಾನು ಹೋಗಲ್ಲ, ಅದು ಕಟ್ಸಿರೋದು ನಾನೇ ಮಂಟಪ, ಆ ಮಂಟಪನೂ ಅಲ್ಲಿ ಇರ್ಕೂಡ್ದು ಅಂತ ತೆಗೆಸ್ಬಿಟ್ಟಿದ್ದಿದ್ರೆ ತೆಗೆಸ್ಬೋದಾಗಿತ್ತು ತಾನೆ. ಯಾಕೆ ತೆಗೆದಿಲ್ಲ ನಾವು? ಅಭಿಮಾನಿಗಳಿಗೋಸ್ಕರ ತೆಗೆದಿಲ್ಲ. ನಾವು ಅನ್ಕೊಂಡು ಹೋಗ್ತಾನೆ ಇಲ್ಲ, ತೆಗಿಬೋದಾಗಿತ್ತಲ್ಲ. ಯಾಕೆ ನಾವು ತೆಗೆದಿಲ್ಲ ಅದನ್ನು? ಅಭಿಮಾನಿಗಳಿಗೋಸ್ಕರ ತೆಗೆದಿಲ್ಲ. ನಾನು ಕೇಳ್ಕೊಂಡು ಇದೀನಲ್ಲ, ವಿಡಿಯೋಗಳನ್ನ ನೋಡಿದ್ರಲ್ಲ, ಬಾಲಣ್ಣವ್ರ ಕುಟುಂಬದವ್ರನ್ನ ಕೇಳ್ಕೊಂಡಿದ್ದೀನಲ್ಲ, ನೀವೇ ನೋಡಿದ್ರಲ್ಲ. ಅಭಿಮಾನಿಗಳಿಗೋಸ್ಕರ ದಯವಿಟ್ಟು ಅದನ್ನು ಜಾಗ ಬಿಟ್ಕೊಡಿ ಅಂತ ಹೇಗೆ ಆರೋಪಗಳನ್ನು ಹೊರಿಸ್ತೀರಾ ನಮ್ಮ ಮೇಲೆ? 2016ಕ್ಕೆ ನಾವು 16 ಆದ್ಮೇಲೆ ನಾವು ಅಲ್ಲಿಗೆ ಹೋಗಲ್ಲ ಅಂತ ಗೊತ್ತಾಯ್ತು ತಾನೆ ಎಲ್ರಿಗೂ. 2025 ಈಗ
9 ವರ್ಷ ಆಯಿತು. ಇದುವರೆಗೂ ಆ ಜಾಗ ಕೊಂಡುಕೊಂಡು ಯಾರೂ ಸ್ಮಾರಕ ಯಾಕೆ ಕಟ್ಟಿಲ್ಲ ಹೇಳಿ ನನಗೆ. 9 ವರ್ಷ ಬೇಕಾಯ್ತಾ ರಜಾ? ಯಾಕೆ ಕಟ್ಟಿಲ್ಲ ಹೇಳ್ರಪ್ಪ? 9 ವರ್ಷ ಬೇಕಾಯ್ತಾ? 3 ವರ್ಷಗಳ ಹಿಂದೆ ಅಭಿಮಾನಿಗಳು ನ್ಯಾಯಾಲಯಕ್ಕೆ ಹೋದ್ರು ತಾನೆ. ನಾವು ಯಾವುದೇ ದೃಷ್ಟಿಯಲ್ಲಿ ನ್ಯಾಯಾಲಯಕ್ಕೆ ಕೇಳ್ಕೊಳಕ್ಕಾಗಲ್ಲ. ನಮಗೆ ಇಲ್ಲೂ ಅವಕಾಶ ಮಾಡಿಕೊಡಿ, ಸರ್ಕಾರನೇ ನಮಗೆ ಸೂಚಿಸ್ತು. ಒಂದು ಸತಿ ನಿಮ್ಗೆ ಅಲ್ಲಿ ಮಾಡಿಕೊಟ್ಟಾದ್ಮೇಲೆ, ಎಲ್ಲಿ ಮೈಸೂರಿನಲ್ಲಿ ಮಾಡಿಕೊಟ್ಟಾದ್ಮೇಲೆ ಇನ್ನೊಂದು ಜಾಗಕ್ಕೆ ದಯವಿಟ್ಟು ಕೇಳಕ್ಕೆ ಹೋಗಬೇಡಿ, ಅದು ಆಗಲ್ಲ ಅಂತ ಸ್ಪಷ್ಟವಾಗಿ ನಮಗೆ ಸರ್ಕಾರ ಹೇಳಿತು. ಸರ್ಕಾರಿ ಅಧಿಕಾರಿಗಳು ನಮಗೆ ಹೇಳಿತು. ಅದು ಸಹಜ ಕೂಡ. ಅದು ಯಾರಾದರೂ ಮಾಡ್ತೀವಿ ಅಂತ ಹೇಳ್ಬಹುದೇನೋ, ಆದರೆ ಅದು ರಾಜ್ಯಸಭೆಯಲ್ಲಿ ಪಾಸ್ ಆಗಬೇಕಲ್ಲ, ವಿಧಾನಸಭೆಯಲ್ಲಿ ಪಾಸ್ ಆಗಬೇಕಲ್ಲ, ಆಗಲ್ಲ. ಒಬ್ಬೊಬ್ಬರಿಗೆ 2 ಜಾಗನ, ಅದು ಆಗಲ್ಲ. ಹಾಗಾಗಿ ದಯವಿಟ್ಟು ಕೇಳಕ್ಕೋಬೇಡಿ ಅಂತ. ಹಾಗಾಗಿ ನಾವು ನ್ಯಾಯಾಲಯಕ್ಕಾಗಿರ್ಬೋದು ಅಥವಾ ಸರ್ಕಾರಕ್ಕಾಗಿರ್ಬೋದು ಕೇಳೋ ಪ್ರಶ್ನೆನೇ ಬರಲ್ಲ, ಕೇಳೋಕೆ ಆಗೋದೇ ಇಲ್ಲ ನಮ್ಮ ಕೈಲಿ. ನಾವೇನು ಮಾಡಬಹುದಾಗಿತ್ತು, ಬಾಲಣ್ಣ ಅವ್ರ ಕುಟುಂಬದವ್ರನ್ನ ಕೇಳ್ಬೋದಾಗಿತ್ತು. ಅದನ್ನೇ ನಾನು ಮಾಡಿದ್ದೀನಿ ಆ ವಿಡಿಯೋದಲ್ಲಿ. ದಯವಿಟ್ಟು ಬಿಟ್ಕೊಡಿ ಅಂತ. ಆಗಿಲ್ಲ. 9 ವರ್ಷ ಸ್ಮಾರಕ ಕಟ್ಟಿಲ್ಲ, ಜಾಗ ಖರೀದಿಸಿಲ್ಲ, ಸರಿ. ಇನ್ನು ಮುಂದೆ ಮಾಡೋ ಥರ ಇದ್ದರೆ ನಮ್ಮ ಸಹಕಾರ ಇರುತ್ತೆ, ಆದರೆ ನಾವು ಸರ್ಕಾರದ ಹತ್ರ ಕೇಳೋಕ್ಕಾಗಲ್ಲ. ಆದರೆ ನಮ್ಮ ಸಹಕಾರ ಇರುತ್ತೆ. ನೀವು ಮಾಡಿದ್ರೆ ನಮಗೆ ತುಂಬ ಸಂತೋಷ, ಅದು ಆದರೆ ಬಹಳ ಸಂತೋಷ. ಆದರೆ ಒಂದು ಚೊಂಬಲ್ಲಿ ಅವರ ಅಸ್ಥಿ ಇದೆ, ಇಲ್ಲ, ಎಲ್ಲೂ ಇಲ್ಲ. ಅಲ್ಲಿ ಒಂದೇ ಕಡೆ ಇದೆ, ಮಿಕ್ಕಿದೆಲ್ಲ ವಿಸರ್ಜನೆ ಆಗೋಯ್ತು. ಮೈಸೂರಲ್ಲಿ ಒಂದೇ ಕಡೆ ಅವ್ರದ್ದು ಅಸ್ಥಿ ಇರೋದು, ಬುತ್ತಳಿ ಕೆಳಗಡೆ, ಮಿಕ್ಕಿದ ಕಡೆ ಇಲ್ಲವೇ ಇಲ್ಲ. ಆದರೆ ಈ ಜಾಗದಲ್ಲಿ ಸಂಸ್ಕಾರ ಆಗಿರೋದ್ರಿಂದ ಅದಕ್ಕೊಂದು ಆದ್ಯತೆ ಇದೆ. ನಾಳೆ ಇಲ್ಲೇನಾದರೂ ಅವ್ರ ಕುಟುಂಬದವರು ಏನೋ ಆಯಿತು, ಸರ್ಕಾರದವರು ಏನೋ ಒಂದು ಅವ್ರಿಗೆ ಇನ್ನೂ ಒತ್ತಡ ಹಾಕಿ ಇದು ಏನಾದರೂ ಕೊಂಡ್ಕೊಳ್ಳೋ ಥರ ಆಯಿತು, ಯಾರಾದರೂ ಕೊಂಡ್ಕೊಂಡ್ರು ಅಂತಂದ್ರು, 2 ವಿಷಯಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಹಕಾರ ಎಲ್ಲಿಗಿರುತ್ತೆ ಅಂತಂದರೆ, ಯಾವ ರೀತಿ ಇರುತ್ತೆ ಅಂತಂದರೆ, ಆ ಸ್ಮಾರಕ ಏನಾಗುತ್ತೋ ಅದು ಕೇವಲ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಮಾತ್ರ ಸೀಮಿತ ಇರಬೇಕು, ಅವರಿಗೆ ಮಾತ್ರ ನಮನ ಸಲ್ಲಿಸೋ ಥರ ಇರಬೇಕು. ಈಗ ನಾನು ಆಗಲೇ ಹೇಳಿದೆ ನಿಮಗೆ, ಅಭಿಮಾನಿಗಳು ಕೆಲವರು, ಅದು ಅಭಿಮಾನಿಗಳಲ್ಲ, ನಾನು ಎಷ್ಟೋ ಸಲ ಹೇಳಿದ್ದೀನಿ, ನಿಜವಾದ ಅಭಿಮಾನಿಗಳು ಅದನ್ನು ಮಾಡೋದೇ ಇಲ್ಲ. ಅಭಿಮಾನಿಗಳು ಅಂತ ಹೇಳಿಕೊಂಡು ಮುಖವಾಡ ಹಾಕೊಂಡು ವೇಷ ಧರಿಸ್ಕೊಂಡು ನಮ್ಮ ಜೊತೆಯಲ್ಲಿ ಇರೋರು ಕೆಲವರು ವಿರೋಧಿಗಳು ಇರ್ತಾರೆ, ಕೆಲವರು ಸ್ವಾರ್ಥಿಗಳು ಇರ್ತಾರೆ. ಅವರುಗಳು ಏನು ಮಾಡ್ತಾರೆ, ಸುಮಾರು ವಿಷಯಗಳನ್ನು ಹೇಳ್ತೀನಿ, ಆದರೆ ಒಂದು ವಿಷಯ ಹೇಳ್ತೀನಿ. ಆ ಬ್ಯಾನರಲ್ಲಿ ಅಪ್ಪವ್ರಿಗಿಂತ ಅವ್ರ ಫೋಟೋನೇ ಜಾಸ್ತಿ ದೊಡ್ಡದಿರುತ್ತೆ. ಅದೇ ರೀತಿಯಲ್ಲಿ ಸ್ಮಾರಕದ್ದು ಆಗಬಾರ್ದು. ಸ್ಮಾರಕ ಯಾರು ಕಟ್ಟಿಸ್ತಾರೋ ಅದು ಸೇವೆ. ಅದು ಸೇವೆ ಮಾಡ್ತಿರ್ಬೇಕಾದ್ರೆ ನಾನು ಮಾಡಿದೆ ಅಂತ ಇರಬಾರ್ದು. ಅದು ಅವ್ರಿಗೋಸ್ಕರ ಮಾಡ್ತಿರೋದು ಜನಾರ್ದನ ಸೇವೆ. ಆ ರೀತಿಲಿದ್ರೆ ನಮ್ಮ ಸಹಕಾರ ಇರುತ್ತೆ. 2ನೇದು, ಅದಕ್ಕೆ ದುಡ್ಡು ಖರ್ಚು ಎಷ್ಟಾಗತ್ತೆ, ಯಾರು ಕೊಡ್ತಾರೆ ಅಥವಾ ಯಾರ್ಯಾರು ಕೊಡ್ತಾರೆ, ಲೆಕ್ಕಾಚಾರ ಯಾರು ಇಡ್ತಾರೆ, ಅದನ್ನು ಪಾರದರ್ಶಕತೆ ಇದೆಯಾ, ಅದೆಲ್ಲವೂ ಇರಬೇಕು. ಜೊತೆಗೆ ಆ ದುಡ್ಡಿನ ವ್ಯವಹಾರದಲ್ಲಿ ನಾವು ಇರಲ್ಲ, ನಾವು ಖಡಾಖಂಡಿತವಾಗಿ ಇರಲ್ಲ. ಅದು ನೀವುಗಳೇ ನೋಡ್ಕೋಬೇಕು. ಆದರೆ ಅದು ಗಮನ ಇರಲಿ. ಏನೋ ಆಗಬಹುದು, ಅದನ್ನು ನಿಮ್ಮ ಗಮನ ಇರಲಿ. ಏನೂ ಆಗದೆ ಇರೋ ರೀತಿಯಲ್ಲಿ, ಒಳ್ಳೆಯ ರೀತಿಯಲ್ಲಿ ಅಲ್ಲಿ ಏನಾದರೂ ಸ್ಮಾರಕ ಆದರೆ ನಾವು ತುಂಬ ಸಂತೋಷ ಪಡ್ತೀವಿ. ಪ್ರತಿಮೆ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಬೃಹತ್ ಪ್ರತಿಮೆ ಮಾಡ್ತೀವಿ, ಮಾಡಿ ಸಂತೋಷ. ಇದಕ್ಕದು ಕಾಂಪೆನ್ಸೇಟ್ ಮಾಡೋಕ್ಕಾಗಲ್ಲ. ಇದೇನು ಮಾಡ್ತೀವೋ ಈ ಜಾಗದಲ್ಲಿ ಮಾಡೋದು ಬೇರೆ, ಇದಕ್ಕೊಂದು ಬೇರೆ ಆದ್ಯತೆ ಇರುತ್ತೆ. ಬೇರೆ ಕಡೆ ಮಾಡಿದ್ರೆ ಅಪ್ಪರ ಪ್ರತಿಮೆ ಮಾಡಿದರೆ ಅದು ಸಂತೋಷ, ಆದರೆ ಅದು ಇದರ ಬದಲಾಗಿ ಅದನ್ನು ಮಾಡಿದ್ದೀವಿ, ಅದು ಆಗಲ್ಲ. ಆ ಪ್ರತಿಮೆಗೂ ನಮ್ಮ ಮೈಸೂರು ಸ್ಮಾರಕಕ್ಕೂ ಹೋಲಿಸ್ಬೇಡಿ, ಅಲ್ಲಿ ಅವರ ಅಸ್ಥಿ ಇದೆ, ಇದು ಜ್ಞಾಪಕಕ್ಕೆ ಇಟ್ಕೊಳ್ಳಿ.
ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಸ್ಮಾರಕ ಅದು, ಅದರ ಆದ್ಯತೆಯೇ ಬೇರೆ. ಕೊನೆಯದಾಗಿ ಒಂದು ಹೇಳಬೇಕು, ನನಗೆ ಹೇಳೋದಕ್ಕಿದು ತುಂಬ ಬೇಜಾರಾಗ್ತಾ ಇದೆ, ಆದರೆ ನಾನು ಹೇಳಲೇಬೇಕಾದ ಪರಿಸ್ಥಿತಿ ಇದೆ. ಸುಮಾರು ವರ್ಷಗಳಿಂದ ನಮ್ಮ ತಪ್ಪೇ ಇದೆ, ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸ್ಕೊಂಡು ಬಂದಿದ್ದಾರೆ ಕೆಲವರು. ಅದು ಯಾಕೆ ಮಾಡಿದ್ದಾರೆ, ಯಾಕೆ ಮಾಡ್ತಿದ್ದಾರೆ, ತಾವೇ ನನಗಿಂತ ಬುದ್ಧಿವಂತರು, ತಾವೇ ಯೋಚನೆ ಮಾಡಿದ್ರೆ ತಮಗೆ ಗೊತ್ತಾಗುತ್ತೆ. ನಿಮ್ಗೆ ಮಾಡೋ ಥರ ಇದ್ರೆ, ಮಾಡೋ ಶಕ್ತಿ ಇದ್ರೆ ಮಾಡಿ, ಆರೋಪಗಳನ್ನು ಯಾಕೆ ಹೊರಿಸ್ತೀರಿ? ನಾನು ಹೀರೋ ಆಗೇ ಇರಬೇಕು ಅಂತಂದರೆ ಬೇರೆಯವ್ರ ಮೇಲೆ ನನ್ನಿಂದ ನಾನು ಮಾಡೋಕೆ ರೆಡಿ, ಆದರೆ ಇವನು ಸರಿ ಇರಲಿಲ್ಲ, ಇವನು ಸರಿ ಇರಲಿಲ್ಲ. ನನಗೆ ಶಕ್ತಿ ಇದ್ದರೆ ನಾನೇ ಮಾಡಿ ತೋರಿಸ್ಬೇಕಾದ, ಬೇರೆಯವ್ರ ಮೇಲೆ ಆರೋಪ ಹೊರಿಸೋದಲ್ಲ. ಯಾಕೆ ಆರೋಪ ಹೊರಿಸ್ತಾರೆ ಕೇಳ್ಕೊಳ್ಳಿ, ನೀವೇ ಯೋಚನೆ ಮಾಡಿ, ಚಿಂತನೆ ಮಾಡಿ. ಇನ್ನು ಮುಂದೆ ನಾವು ಸುಮಾರು ಈಗ ಆರೋಪಗಳನ್ನು ಕೇಳಿದ್ದಾಯಿತು, ಕೆಟ್ಟ ಕೆಟ್ಟ ಮಾತುಗಳನ್ನು ಓದಿದ್ದಾಯಿತು, ನೋಡಿದ್ದಾಯಿತು. ನಮಗದರ ಅವಶ್ಯಕತೆ ಇಲ್ಲ. ಅಪ್ಪವರ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ, ನನಗೆ ಇನ್ನೊಂದು ಹೇಳ್ತೀನಿ, ನನಗೊಂದ್ಸಲ ಅವಮಾನ ಆಗಿತ್ತು. ನನ್ನ ಒಂದು ಅನುಭವದಲ್ಲಿ ಒಂದ್ಸಲ ತುಂಬ ಒಂದು ಅವಮಾನ ಆಗಿತ್ತು ನನಗೆ. ನಾನು ಎಷ್ಟೊಂದು ನನ್ನ ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದೀನಿ ಅದನ್ನು. ಅಪ್ಪವರು ಹತ್ತಿದ್ರು, ಗೊತ್ತಾ ನಿಮಗೆ? ಹತ್ತಿದ್ರು, ತಾಯಿ ಥರ ಹತ್ತಿದ್ರು. ಅವರು ಸಾಹಸ ಸಿಂಹ ಅಂತಿರಲ್ಲ, ಹೃದಯದಲ್ಲಿ ಅವರು ತಾಯಿ ಥರ ಇದ್ರು, ಹತ್ತಿದ್ರು. ನನಗಾಗಿದ್ದು ನಿಮಗಾಗಬಾರ್ದು ಅನಿ ಅಂತ ಹೇಳಿದರು. ನೀವುಗಳು ಏನು ಮಾಡ್ತಾ ಇದ್ದೀರಾ? ಅದನ್ನೇ ಮಾಡ್ತಾ ಇದ್ದೀರಾ. ಎಷ್ಟೊಂದು ಅವಮಾನಗಳು, ಆರೋಪಗಳು. ಯಾಕೆ? ಅವ್ರು ಖುಷಿಯಿಂದ ಇರ್ತಾರೆ ಅವಾಗ? ಅವರು ಅಲ್ಲಿ ಅಳ್ತಾನೆ ಇರ್ತಾರೆ. ನೀವೇನು ಮಾಡ್ತಾ ಇದ್ದೀರಾ? ನಿಮಗೇನಾದ್ರೂ ಸಮಸ್ಯೆ ಇದ್ದಲ್ಲಿ, ಪ್ರಶ್ನೆಗಳಿದ್ದಲ್ಲಿ ಕೇಳಿ, ನನ್ನ ನೇರವಾಗಿ ಬನ್ನಿ, ಕೇಳಿದ ಆರೋಪಗಳನ್ನು ಹೊರಿಸ್ತಾ ಇದ್ರೆ, ಯಾರೋ ಹೇಳಿದ ಮಾತನ್ನ ಕೇಳ್ತಾ ಇದ್ರೆ. ನನ್ನನ್ನು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ನೀವು? ಕೇಳ್ರಪ್ಪ, ನಾನು ನಿಮ್ಮ ಕುಟುಂಬದವನೇ ಅಂತ ಹೇಳ್ತೀನಲ್ಲ, ಕೇಳಿ ನನ್ನ. ಆದರೆ ಇನ್ನು ಮುಂದೆ ನಮ್ಮ ಬಗ್ಗೆ, ನಮ್ಮ ಕುಟುಂಬದವರ ಬಗ್ಗೆ ಯಾರಾದರೂ ಕೆಟ್ಟ ಆರೋಪಗಳನ್ನು ಮಾಡೋದಾಗಿರ್ಬೋದು, ಕೆಟ್ಟ ಕಾಮೆಂಟ್ಗಳನ್ನು ಮಾಡೋದಾಗಿರ್ಬೋದು, ಅದು ಯಾವುದೇ ವೇದಿಕೆ ಆಗಿರ್ಬೋದು, ಮಾಧ್ಯಮ ಆಗಿರ್ಬೋದು, ಅಥವಾ ಸಾಮಾಜಿಕ ಜಾಲತಾಣ ಆಗಿರಬಹುದು. ಈಗಾಗಲೇ ಎಷ್ಟೋ ಬಾರಿ ಆಗಿದೆ, ಈ ಇತ್ತೀಚಿನ ದಿನಗಳಲ್ಲೇ ಆಗಿರೋದ್ರಿಂದ ಕೆಲವರು ಬಂದು ನಮಗೆ ಸ್ಪಷ್ಟವಾಗಿ ಹೇಳಿದ್ರು, ದಯವಿಟ್ಟು ಇವರುಗಳ ವಿರುದ್ಧ ನೀವು ಮೊಕದ್ದಮೆ ಹೂಡಿ, ಅವರಿಗೆ ತಕ್ಕ ಶಿಕ್ಷೆ ಆಗೋ ರೀತಿಯಲ್ಲಿ ನೀವು ಪ್ರಯತ್ನ ಪಡಿ. ಇವತ್ತಿಗೂ ನಿಮ್ಗೆ ಗೊತ್ತಿದೆ, ಯಾರಾದರೂ ಕೆಟ್ಟದಾಗ ಕಾಮೆಂಟ್ ಮಾಡಿ ನಾನೇನಾದರೂ ಅದನ್ನು ಕಂಪ್ಲೇಂಟ್ ಕೊಟ್ಟರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಆದರೆ ನಾನು ಆ ಥರ ಹೇಳಿದಾಗ ನಾನು ಅದಕ್ಕೆ ಒಪ್ಪಲಿಲ್ಲ. ಇದ್ದಕ್ಕಿದ್ದ ಹಾಗೆ ಆ ಥರ ಮಾಡಬಾರ್ದು, ಒಂದ್ಸಲ ಎಚ್ಚರಿಕೆ ಆದರೂ ಕೊಡಬೇಕು. ಯಾಕಂದರೆ ಅವ್ರದ್ದೇ ಆದಂಥ ಒಂದು ವೈಯಕ್ತಿಕ ಜೀವನ ಇರುತ್ತೆ, ವೈಯಕ್ತಿಕ ಕುಟುಂಬ ಇರುತ್ತೆ, ಅವರನ್ನು ಪ್ರೀತಿಸೋರು ಜನ ಇರ್ತಾರೆ, ಅವ್ರಿಗೆ ತೊಂದರೆ ಆಗಬಾರ್ದು. ಆದರೆ ಈಗ ನಾನು ಅದನ್ನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ದಯವಿಟ್ಟು ನಮ್ಮನ್ನು ಬಲವಂತ ಮಾಡಬೇಡಿ. ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡೋದು ನಮಗಿಷ್ಟ ಇಲ್ಲ, ಆದರೆ ದಯವಿಟ್ಟು ಇದೇ ಮುಂದುವರಿಸ್ಕೊಂಡು ಹೋದರೆ ನಾವು ಕಂಪ್ಲೇಂಟ್ ಮಾಡಲೇಬೇಕಾದ ಪರಿಸ್ಥಿತಿ ಬರುತ್ತೆ. ನಿಮಗೆ ತೊಂದರೆ ಆದರೆ ನಮಗಿಷ್ಟ ಇಲ್ಲ, ನಿಮಗೆ ಕಷ್ಟ ಆದರೆ ನಮಗಿಷ್ಟ ಇಲ್ಲ. ನಾವೆಲ್ಲರೂ ಜೊತೆಯಲ್ಲಿರೋಣ, ಒಂದಾಗಿರೋಣ, ಒಗ್ಗಟ್ಟಿಂದಿರೋಣ, ಪ್ರೀತಿಯಿಂದ ಇರೋಣ. ವಸುಧೈವ ಕುಟುಂಬಕಂ ಅಂತ ನಾನು ಎಷ್ಟೋ ಬಾರಿ ಹೇಳ್ಕೊಂಡಿದ್ದೀನಿ. ಈ ಭೂಮಿ ಮೇಲೆ ಇರ್ತಾ ಇರೋ ನಾವೆಲ್ಲರೂ ಒಂದೇ ಕುಟುಂಬದವರು. ನಾವೆಲ್ಲರೂ ಇದ್ಕೊಂಡು, ಜೊತೆಲಿ ಇದ್ಕೊಂಡು, ಈ ಸ್ಮಾರಕ ಏನಿದೆಯೋ ಇಲ್ಲಿ ಸ್ಮಾರಕ ಆಗೋ ಥರ ಇದ್ರೆ ನಾವೆಲ್ಲರೂ ಜೊತೆಲಿದ್ದೀವಿ. ಮೈಕ್ ಕೊಟ್ರೆ ಗಲಾಟೆ ಆಗ್ತದೆ. ಕೆಲವೊಬ್ರು ಪ್ರಶ್ನೆ ಕೇಳೋರಿದ್ರೆ ಅವ್ರು ಮಾತ್ರ ಕೇಳಿ ಅವ್ರು ಉತ್ತರ ಕೊಡ್ತಾರೆ. ಗಲಾಟೆ ದಯವಿಟ್ಟು
ನೋಡಿ, ನೀವು ಮಾತಾಡ್ಬೋದು ಅಭಿಮಾನಿಗಳು, ಅವ್ರು ಮಾತಾಡ್ಲಿ, ಖಂಡಿತ ನಿಮ್ಗೂ ಅವಕಾಶ ಇದೆ ಮಾತಾಡೋಕೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ವಿಷ್ಣುವಣ್ಣನ ಮನೆಯಿಂದ ಮಾತಾಡ್ತಿದ್ದಾರೆ. ಅವರ ಅನಿಸಿಕೆಗಳನ್ನು, ಅವರ ಮನದಾಳಗಳನ್ನು, ಅವರ ತೀರ್ಮಾನಗಳನ್ನು, ಅವರ ನೋವು ನಲಿವುಗಳನ್ನು ನಾವೆಲ್ಲ ಒಂದು ಸ್ನೇಹ ಭಾವದಿಂದ ಕೇಳೋಣ. ನಂತರ ಅವ್ರು ಒಂದೊಂದ ಕೇಳೋಣ. 10 ಜನ ಕೇಳಿದಾಗ ಏನಾಗುತ್ತೆ, ಯಾವ ಒಂದು ಉತ್ತರಕ್ಕೂ ಉತ್ತರ ಬರಲ್ಲ, ಯಾವ ಪ್ರಶ್ನೆ ಉತ್ತರ ಬರಲ್ಲ. ದಯವಿಟ್ಟು ಇನ್ನೂ ಒಂದು ವಿಚಾರ ಹೇಳಬೇಕು. ಇನ್ನೂ ಒಂದು ವಿಚಾರ ಹೇಳಬೇಕು. ದಯವಿಟ್ಟು ಸುಮ್ಮನೆ ಬೇಡ, ದಯವಿಟ್ಟು ಇನ್ನೊಂದು ವಿಚಾರ ನಾನು ಹೇಳಬೇಕು. ಸುಮ್ಮನೆ ಇರಿ. ಇನ್ನೊಂದು ವಿಚಾರ, ಒಂದೇ ಒಂದು ವಿಚಾರ ಹೇಳ್ಬೇಕು. ಒಂದೇ ಒಂದು ವಿಚಾರ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಅಲ್ಲೇ ಕೂತ್ಕೊಳ್ಳಿ. ಮುಗೀತು ನಂದು ಎರಡೇ. ಅಭಿಮಾನ್ ಸ್ಟುಡಿಯೋದಲ್ಲಿ ಅಲ್ಲಿ ಅಷ್ಟೊಂದು ಪ್ರಯತ್ನಗಳು ಆದ ಮೇಲೆ ಕೆಲವರಿಗೆ ಅದು ಗೊತ್ತಿಲ್ಲ. ಅದಕ್ಕೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಯಾಕಂತಂದ್ರೆ ಮೊನ್ನೆ ನನ್ನ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದವರು ಕೆಲವು ಪ್ರಶ್ನೆಗಳನ್ನು ಕೇಳಿದ್ರು. ಮಾಧ್ಯಮದ ಪ್ರತಿನಿಧಿಗಳು ಯುವಕರು, ಯುವತಿಯರು, ಹಾಗಾಗಿ ಅವರಿಗೆ ಎಲ್ಲ ಇತಿಹಾಸ ಗೊತ್ತಿರಲಿಲ್ಲ. ಹಾಗಾಗಿ ಕೆಲವು ವಿಷಯಗಳನ್ನು ನಾನು ಹೇಳಿದೆ. ಈಗ ತಾವು ಮತ್ತೆ ಸೇರಿದ್ದೀರಿ, ಹಾಗಾಗಿ ಕೆಲವು ವಿಚಾರಗಳನ್ನು ನಾನು ಹೇಳೋದನ್ನು ಬಿಟ್ಟಿದ್ದೆ, ಅದನ್ನು ಹೇಳ್ತೀನಿ. ಅಭಿಮಾನ್ ಸ್ಟುಡಿಯೋದಲ್ಲಿ ಅದು ಆಗೋದೇ ಇಲ್ಲ ಅಂತ ತಕ್ಷಣ ಅಲ್ಲಿ ಸುಮಾರು ವರ್ಷಗಳ ಪ್ರಯತ್ನ ಆದಮೇಲೆ ಅದರ ಪಕ್ಕದಲ್ಲಿ ಜಾಗ ಕೊಡ್ತೀವಿ ಅಂತ ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ರು, ಇಲ್ಲ ಆಗಲ್ಲಮ್ಮ, ಇಲ್ಲ ಆಗಲ್ಲ, ದಯವಿಟ್ಟು ಬೇರೆ ಕಡೆ ನೀವು ಎಲ್ಲಾದರೂ ಸ್ಮಾರಕ ಮಾಡುತ್ತಾರೆ ಇದ್ರೆ ನಾವು ಅದನ್ನು ಮಾಡೋದಕ್ಕೆ ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳಿದ್ರು. ಅದರ ಪಕ್ಕದಲ್ಲಿ ಒಂದು ಜಾಗ ಕೊಟ್ಟರು. ಅದು ಒಂದಿಷ್ಟು ತಿಂಗಳು ಆಯಿತು, ಅದು ಆಗಲಿಲ್ಲ. ಅದ್ರ ಎದುರುಗಡೆ ಒಂದು ಜಾಗ ಆಯಿತು, ಅದು ಫಾರೆಸ್ಟ್ ಝೋನ್ಗೆ, ಅದು ಒಂದು ಬಫರ್ ಝೋನ್ ಬರುತ್ತೆ. ಅದಕ್ಕೊಂದು 2.5 ವರ್ಷ ಆಯಿತು. ಶಂಕುಸ್ಥಾಪನೆ ಆಗೋ ದಿನಾನೇ ಅದು ಒಂದು ಸ್ಟೇ ಆರ್ಡರ್ ಬಂತು. ಈ ಥರದ ಸಾಕಷ್ಟು ಸಮಸ್ಯೆಗಳು ಇಲ್ಲಿ ಬೆಂಗಳೂರಲ್ಲೇ ನಾವು ಎದುರಿಸೋದು. ಇದನ್ನು ನಾನು ಕೇವಲ ಒಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. ಸಾಕಷ್ಟು ಬೇರೆ 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 ಜಾಗಗಳನ್ನು ತೋರಿಸಿದ್ರು. ಏನಪ್ಪ ಇಲ್ಲಿ ಬೆಂಗಳೂರಲ್ಲಿ ಜಾಗನೇ ಇಲ್ವಾ ಅನ್ನೋ ಥರದಲ್ಲಿ ಪರಿಸ್ಥಿತಿ ಬಂತು ನಮಗೆ. ಅದಾದಮೇಲೆ ಅಮ್ಮ ಹೇಳಿದ್ರು ಮೈಸೂರು. ಅದಕ್ಕೆ ನಾವು ಅಲ್ಲಿ ಮೈಸೂರಿಗೆ ಹೋಗಿದ್ದು. ಈಗ ನಾನು ಎಲ್ಲಾನು ಹೇಳಿದ್ದೀನಿ. ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ, ನಮ್ಮ ಸಹಕಾರ ಇರುತ್ತೆ. ಮತ್ತೊಮ್ಮೆ ಮಗದೊಮ್ಮೆ ತಾವೆಲ್ಲರೂ ಇವತ್ತು ಬಂದಿದ್ದೀರಿ. ನಾನಿದ್ದೀನಿ ನಿಮ್ಮ ಜೊತೆಲಿ, ನಾನು ಯಾವಾಗಲೂ ನಿಮ್ಮ ಜೊತೆಲಿ. ಈಗ ಯಾರ್ದಾದ್ರು ಪ್ರಶ್ನೆ ಇದ್ರೆ ಅದನ್ನ ಕೇಳಿ. ಪ್ರತಿಯೊಬ್ರು ಮಾತಾಡ್ತಾ ಹೋದ್ರೆ ನಿಮ್ಗೆ ಯಾರು ಅರ್ಥ ಆಗ್ತದೆ. ಮೇಲೆ ಒಬ್ಬೊಬ್ರು ಪ್ರಶ್ನೆಗಳಿಗೆ ಉತ್ತರ ಕೊಡೋ ತರ ಇಲ್ಲ. ಯಾಕಂದ್ರೆ ಅಷ್ಟು ಜನರು ಪ್ರಶ್ನೆ ಕೇಳುವಾಗ ಎಷ್ಟು ಅಂತ ಅವ್ರು ಹೇಳ್ಕೊಳ್ಲಿಕ್ಕಾಗತ್ತೆ. ಆ ಕೊನೆಯ ಮಾತುಗಳನ್ನ ಆಲಿಸಿ ದಯಮಾಡಿ ಈ ಸಭೆಗೆ ಒಂದು ಗೌರವ ಕೊಡಿ ಅಂತ ಕೇಳ್ತಾ ಇದೀನಪ್ಪ ಎಲ್ರಿಗೂ. ನಾನು ನಮ್ಮ ಕುಟುಂಬ ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇದ್ದೀವಿ. ನಾನು ನಮ್ಮ ಕುಟುಂಬ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕುಟುಂಬ, ಅವರ ಅಭಿಮಾನಿಗಳ ಜೊತೆ ಯಾವಾಗಲೂ ಇರ್ತೀವಿ.
ಸ್ಮಾರಕ ನಿರ್ಮಾಣ ಆಗೋದಕ್ಕೋಸ್ಕರ ನಾವೆಲ್ಲರೂ ನಿಮ್ಮ ಜೊತೆಯಲ್ಲೇ ಇರ್ತೀವಿ. ನಮ್ಮ ಸಹಕಾರ